ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತೊಂದು ರುಚಿಕರವಾದ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನ ನೋಡೋಣ. ಇವತ್ತು ಬಾಳೆಹಣ್ಣಿನ ದೋಸೆ ಮಾಡುವ ವಿಧಾನವನ್ನ ನೋಡೋಣ. ಬಾಳೆಹಣ್ಣು ತಂದಿದ್ದು ಜಾಸ್ತಿ ಇದ್ದಾಗ ಅಥವಾ ತುಂಬಾ ಹಣ್ಣಾಗಿದ್ದಾಗ ನೀವು ಇದರಿಂದ ಈ ರೀತಿ ಬ್ರೇಕ್ಫಾಸ್ಟಿಗೆ ಅಥವಾ ಬೇರೆ ಟೈಮಿಗೆ ಕೂಡ ದೋಸೆಯನ್ನ ಮಾಡ್ಕೊಳ್ಬಹುದು. ತುಂಬಾ ಆರೋಗ್ಯಕರವಾಗಿರುತ್ತೆ, ತುಂಬಾನೇ ರುಚಿಕರವಾಗಿರುತ್ತೆ. ಬನ್ನಿ ಹಾಗಾದ್ರೆ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು 1.5 ಕಪ್ನಷ್ಟು ತಿಂಡಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಸುಮಾರು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಅಥವಾ ಬೆಳಿಗಿನ ತಿಂಡಿಗೆ ಮಾಡೋದಾದ್ರೆ ನೀವು ರಾತ್ರಿನೇ ನೆನೆಸಿಟ್ಕೊಳ್ಬಹುದು. ಈಗ ಇದರ ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ 3 ಸ್ಪೂನ್ನಷ್ಟು ನೆನೆಸಿರುವಂತಹ ಅವಲಕ್ಕಿ, ದಪ್ಪ ಅವಲಕ್ಕಿನೂ ಆಗುತ್ತೆ, ತೆಳು ಅವಲಕ್ಕಿನೂ ಆಗುತ್ತೆ. ನಂತರ ಅರ್ಧ ಕಪ್ನಷ್ಟು ತೆಂಗಿನ ತುರಿ, ಆಮೇಲೆ 1/4 ಟೀ ಚಮಚದಷ್ಟು ಉಪ್ಪು ಅಥವಾ ಉಪ್ಪಿನ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ. 4-5 ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ 3 ಟೇಬಲ್ ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ನಿಮಗೆ ತುಂಬಾ ಸಿಹಿ ಬೇಕು ಅಂತ ಅನ್ಸಿದ್ರೆ ಬೆಲ್ಲ ಜಾಸ್ತಿ ಹಾಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ, ನುಣ್ಣಗೆ ಈ ರೀತಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದೇ ಸಲಕ್ಕೆ ತುಂಬಾ ಜಾಸ್ತಿ ನೀರು ಹಾಕಬೇಡಿ, ಯಾಕೆಂದ್ರೆ ತೆಂಗಿನ ತುರಿಯಲ್ಲಿ ಕೂಡ ನೀರಿರುತ್ತೆ, ಬೆಲ್ಲದಲ್ಲೂ ಕೂಡ ನೀರಿರುತ್ತೆ. ಹಾಗಾಗಿ ಬೇಕಾದ್ರೆ ಮಾತ್ರ ನೀರನ್ನ ಹಾಕಿ ಗಟ್ಟಿಯಾಗಿ ಫಸ್ಟ್ ರುಬ್ಕೊಳ್ಳಿ. ಆಮೇಲೆ ಇಲ್ಲಿ 3 ಬಾಳೆಹಣ್ಣು, ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ತಗೊಳ್ಳಿ. ಅದನ್ನ ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ನೀರು ಹಾಕದೆ ನುಣ್ಣಗೆ ರುಬ್ಕೊಳ್ಳಿ. ಯಾಕೆಂದ್ರೆ ಮತ್ತೆ ಬೇಕಾದ್ರೆ ನೀರು ನೀವು ಸೇರಿಸಬಹುದು. ಒಂದೇ ಸಲಕ್ಕೆ ನೀರು ಹಾಕಿದ್ರೆ ನೀರಾದ್ರೆ ಅದು ಆಮೇಲೆ ದೋಸೆ ಹಾಕೋಕೆ ಬರಲ್ಲ. ಹಾಗಾಗಿ ಈ ರೀತಿ ರುಬ್ಕೊಂಡಿರುವಂತಹ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಆ ನಂತರ ಅದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಯಾಕೆಂದ್ರೆ ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ವಾ, ಆ ಹದಕ್ಕೆ ಈ ದೋಸೆ ಹಿಟ್ಟು ಇರಬೇಕು. ಇವಾಗ 1/4 ಕಪ್ನಷ್ಟು ನಾನು ಇಲ್ಲಿ ನೀರು ಹಾಕಿದ್ದೀನಿ, ಸ್ವಲ್ಪನೇ ಅಂತ. ನೋಡಿ, ಈ ಹದದಲ್ಲಿ ಹಿಟ್ಟಿರಬೇಕು. ಇದನ್ನ ನೀವು ಸ್ವಲ್ಪ ಹೊತ್ತು ಇಟ್ಟು ನಂತರ ದೋಸೆ ಮಾಡ್ಕೋಬಹುದು ಅಥವಾ ತಕ್ಷಣನೇ ದೋಸೆ ಮಾಡ್ಕೋಬಹುದು. ನಾನು ಇಲ್ಲಿ ದೋಸೆ ಹಿಟ್ಟನ್ನ ರುಬ್ಬಿದ ತಕ್ಷಣ ಮಾಡಿ ತೋರಿಸ್ತಾ ಇರೋದು. ಮೊದಲಿಗೆ ಕಾವಲಿಗೆ ಚೆನ್ನಾಗಿ ಎಣ್ಣೆ ಸವರ್ಕೊಂಡು, ಈ ರೀತಿ ಕಬ್ಬಿಣದ ಕಾವಲಿ ಆದ್ರೆ ಚೆನ್ನಾಗಿ ಅದಕ್ಕೆ ಎಣ್ಣೆ ಸವರ್ಕೊಂಡು ಆ ನಂತರ ದೋಸೆ ಹಾಕೊಳ್ಳಿ. ಈ ತರ ತೆಳುವಾದ ದೋಸೆ ಕೂಡ ಹಾಕಬಹುದು ಅಥವಾ ಸ್ವಲ್ಪ ದಪ್ಪವಾಗಿ ಬೇಕಾದ್ರೂ ಹಾಕೋಬಹುದು. ತೆಳುವಾಗಿ ಅಥವಾ ದಪ್ಪ ದೋಸೆ ಹಾಕೊಂಡು ಮುಚ್ಚಳ ಮುಚ್ಚಿ ಅದನ್ನ ಬೇಯಿಸ್ಕೊಳ್ಳಿ. ಸ್ವಲ್ಪ ಬೆಂದ ಮೇಲೆ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು, ಸಿಹಿ ಆಗಿರೋದ್ರಿಂದ ತುಪ್ಪನೇ ಹಾಕಿ ನೀವು ದೋಸೆಯನ್ನ ಮಾಡ್ಕೋಬಹುದು. ದೋಸೆಯನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಿಹಿ ಹಾಕಿರೋದ್ರಿಂದ ಇದಕ್ಕೆ ಏನು ಸೈಡ್ ಡಿಶ್ ಏನು ಬೇಕಾಗಿರಲ್ಲ, ತುಂಬಾ ರುಚಿಕರವಾಗಿರುತ್ತೆ. ಹಾಗೇನೆ ನೀವು ಕಾಫಿ ಟೀ ಜೊತೆ ತಿನ್ಬಹುದು. ಇದನ್ನ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಲ್ಲದೆ ಸಂಜೆ ತಿಂಡಿಗೆ ಕೂಡ ಮಾಡ್ಕೋಬಹುದು. ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾನು ಬಾಳೆಹಣ್ಣಿನ ಮುಳಕ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಆ ವಿಡಿಯೋನು ಕೂಡ ನೀವು ಸಾಧ್ಯವಾದ್ರೆ ನೋಡ್ಕೊಂಬನ್ನಿ, ನೋಡಿಲ್ಲ ಅಂದ್ರೆ. ಹಾಗೇನೆ ಮನೆಯಲ್ಲಿ ಇವೆರಡನ್ನು ಕೂಡ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.